ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ್ರೆ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಾನಿವತ್ತು ಟೌನಿಗೆ ಹೋಗಿದ್ದೆ. ಟೌನು ಬೇರೆನೇನೋ ಕೆಲಸ ಇತ್ತು. ಜೊತೆಗೆ ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ನನ್ನ ಹವ್ಯಾಸ ಬಂದು ಬುಕ್ಸ್ ಓದ್ತೇನೆ ಅಂತ. ಹಾಗೆ ಲೈಬ್ರರಿಗೆ ಸಹ ಹೋಗಿದ್ದೆ. ನಾನಿವತ್ತು ತಂದ ಬುಕ್ಸ್ ಮುಂಜಾನೆಯ ಮುಂಬೆಳಕು. ಇದು ಸಾಯಿ ಸುತೆ ಅವ್ರದ್ದು. ಇವರ ಕಾದಂಬರಿಗಳೆಲ್ಲ ಹೇಗಿರ್ತವೆ ಅಂತ ಹೇಳಿದರೆ, ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತೆ. ಒಂದು ಹೆಣ್ಣು ಕಷ್ಟಪಡೋದು, ಕುಟುಂಬದಲ್ಲಿ ಎಲ್ಲ ನಿಭಾಯಿಸ್ಕೊಂಡು ಹೋಗುವಂಥ ಕಥೆಗಳನ್ನು ಬರೀತಾರೆ. ಅಥವಾ ಪ್ರೀತಿ, ಪ್ರೇಮ, ಇದರಲ್ಲಿ ಸಿಲ್ಕಿ ಮತ್ತು ಲಾಸ್ಟಿಗೆ ಸುಖಾಂತ್ಯ ಆಗುವಂಥ ಕಥೆಗಳನ್ನು ಬರೀತಾರೆ. ಅಂತೂ ಕತೆ ಯಾವಾಗಲೂ ನನಗೆ ಸಾಯಿ ಸುತೆಯವರ ಕಥೆಗಳು ತುಂಬ ಕೌಟುಂಬಿಕ ಕಥೆಗಳಾದ ಕಾರಣ ನನಗೆ ತುಂಬ ಇಷ್ಟ. ನಾನು ಅದನ್ನ ಯಾವಾಗಲೂ ಹೋದರೆ ಸಾಯಿ ಸುತೆಯವ್ರದ್ದೇ ಹುಡುಕ್ತಾ ಇರ್ತೇನೆ. ಹಾಗೆ ಇನ್ನೊಂದು ಸಹ ಬುಕ್ ಇವತ್ತು ಸಿಕ್ಕಿರೋದು ನನಗೆ ಸಾಯಿ ಸುತೆಯವ್ರದ್ದು, ನನ್ನೆದೆಯ ಹಾಡು ಅಂತ. ಸ್ವಲ್ಪ ಹಳೇ ಬುಕ್ ಅಂತ ಅನಿಸ್ತಿದೆ ನನಗೆ ನೋಡುವಾಗ. ಇದು ಕೂಡ ಇವತ್ತು 2 ಬುಕ್ ಸಾಯಿ ಸುತೆಯವ್ರದ್ದೇ ಸಿಕ್ಕಿದೆ ನನಗೆ. ಇನ್ನೊಂದು ಅಂಕದ ಪರದೆ, ಕೌಂಡಿನ್ಯ ಅವರ ಬುಕ್ ಇದು. ಇವ್ರ ಕಾದಂಬರಿಗಳು ಹೇಗಿರ್ತವೆ ಅಂತ ಹೇಳಿದರೆ, ಒಂಥರ ನಾವೇನೋ ಅಂದ್ಕೊಂಡಿರ್ತೇವೆ. ತುಂಬ ಕಾದಂಬರಿಗಳನ್ನು ಓದಿದ ಮೇಲೆ ಈಗ ಇನ್ನೊಂದು ನೆಕ್ಸ್ಟ್ ಕಾದಂಬರಿ ಓದುವಾಗ ನಮಗೊಂದು ಊಹೆ ಬರುತ್ತೆ, ಇದು ಕತೆ ಹೀಗಿರ್ಬೋದು, ಹೀಗಾಗ್ಬೋದು ಅಂತ. ಆದರೆ ಕೌಂಡಿನ್ಯನವರ ಕತೆ ಓದಿದರೆ ನೀವು ಅಂದುಕೊಂಡಂತೆ ಯಾವುದೂ ಇರಲ್ಲ. ಎಲ್ಲ ಬೇರೆ ರೀತಿ ಎಂಡ್, ಅಥವಾ ಅಲ್ಲಿ ಸಸ್ಪೆನ್ಸ್, ಥ್ರಿಲ್ಲರ್, ಹಾರರ್, ಈ ಥರ ಕಾದಂಬರಿಗಳಿವ್ರದ್ದು. ಎಷ್ಟು ಇಂಟ್ರೆಸ್ಟ್ ಇರ್ತದೆ ಅಂತ ಹೇಳಿದರೆ ಕೌಂಡಿನ್ಯನವರ ಕಾದಂಬರಿ, ಎಲ್ರಿಗೂ ಇರತ್ತೆ ಗೊತ್ತಿಲ್ಲ, ನನಗಿರತ್ತೆ. ಒಂದು ಬುಕ್ ಸ್ಟಾರ್ಟ್ ಮಾಡಿದ ಮೇಲೆ ಅದು ಎಂಡ್ ಆಗೋವರೆಗೂ ನನಗಂತೂ ಸಮಾಧಾನ ಇರಲ್ಲ. ಇದು ಸ್ವಲ್ಪ ಸಣ್ಣ ಬುಕ್ ಜಾಸ್ತಿ ಉದ್ದ ಸಹ ಇಲ್ಲ, ಮತ್ತು ಪೇಜಸ್ ಕಮ್ಮಿ ಇದೆ. ನಾನು ಇದರ ಡಬ್ಬಲ್ ಇರೋ ಬುಕ್ಸ್ ತಂದು ಓದಿದ್ದು ಇದೆ. ಅದೊಂದು 2 ದಿನದಲ್ಲಿ ಖಾಲಿ ಮಾಡಿದ್ದು ಇದೆ ಓದಿ. ಅಂಥ ಬುಕ್ಸ್ ಓದಿದ್ದೇನೆ. ಅದರಲ್ಲಿ ವರ್ತುಲ ಚಕ್ರ ಅಂತ ಕೌಂಡಿನ್ಯನವರ ಬುಕ್. ಯಾರಿಗಾದರೂ ಸ್ಟೋರಿ ಬುಕ್ ಓದೋ ಇಂಟ್ರೆಸ್ಟ್ ಇದ್ದರೆ ಕೌಂಡಿನ್ಯನವರ ವರ್ತುಲ ಚಕ್ರ ಅಂತ ಒಂದು ಬುಕ್ ಇದೆ, ಓದಿ. ಎಷ್ಟು ಇಂಟ್ರೆಸ್ಟಿಂಗು, ಎಷ್ಟು ಥ್ರಿಲ್ಲರು ಅಂತ ಹೇಳಿದರೆ ಅಷ್ಟು ಚೆನ್ನಾಗಿದೆ. ಆದರೆ ಸ್ವಲ್ಪ ಜಾಸ್ತಿ ಅವರ ಕಥೆಯಲ್ಲಿ ಈ ದೆವ್ವಗಳು, ಮಾಟ ಮಂತ್ರ, ಈ ಥರ ಎಲ್ಲ ಇರುತ್ತೆ. ಅದು ನಿಜನ ಸುಳ್ಳೋ ಗೊತ್ತಿಲ್ಲ, ಆದರೆ ಕತೆ ಅಂತೂ ಅದನ್ನ ಒಂದು ರೀತಿಯಲ್ಲಿ ಅವರು ಬರೀತಾರೆ. ಈ ಕೌಂಡಿನ್ಯನವರ ಬುಕ್ ಓದಿದಾಗೆಲ್ಲ ನನಗೆ ಯಾವಾಗಲೂ ಅನಿಸೋದು, ಈ ಲೇಖಕರು ಹೇಗಿರ್ಬೋದು ನೋಡಲಿಕ್ಕೆ, ಈ ಥರ ಎಲ್ಲ ಬರೀತಾರಲ್ವ, ಇವರ ಒಂದು ಆಲೋಚನಾ ಶಕ್ತಿ ಒಂದು ಲೆವೆಲ್ನ ಮೀರಿರೋದು ಯಾವಾಗಲೂ ಅಂದ್ಕೋತೇನೆ. ಹಾಗಾಗಿ ನಾನು ಅದನ್ನ ಸರ್ಚ್ ಮಾಡಿ ಸಹ ನೋಡಿದ್ದೆ ಲೇಖಕರು ಹೇಗಿದ್ದಾರೆ ಅಂತ. ಆದರೆ ನನ್ನ ತಲೆಯಲ್ಲೊಂದು ಚಿತ್ರಣ ಇತ್ತು, ಕೌಂಡಿನ್ಯ ಅಂದರೆ ಹೀಗಿರ್ತಾರೆ ಅಂತ. ಆದರೆ ನಾನು ಅಂದ್ಕೊಂಡ ಹಾಗೆ ಅವರಲ್ಲ, ಅವರ ಭಾವಚಿತ್ರನೇ ಬೇರೆ ರೀತಿ ಇದೆ. ನನ್ನ ತಲೆಯಲ್ಲಿ ಕೌಂಡಿನ್ಯ ಅಂತೇಳಿದರೆ ಅವರ ಕತೆಗಳಲ್ಲಿ ಬರುವ ಹಾಗೆ ಅವರು ಸಹ ಇರ್ಬೋದು ಅಂತ ಅಂದ್ಕೊಂಡೆ. ಆದರೆ ಬೇರೆ ರೀತಿ ಇದ್ದಾರೆ ಅವರು. ಖಂಡಿತ ಕೌಂಡಿನ್ಯನವರ ಬುಕ್ ನಂದು ಯಾವಾಗಲೂ ಫೇವ್ರೆಟ್. ಅದರಲ್ಲಿ 3-4 ಬುಕ್ ತಂದಾಗ ಒಂದು ಕೌಂಡಿನ್ಯನವರ ಬುಕ್ಕೇ ಇರುತ್ತೆ. ಇವತ್ತು ನಾನಂತೂ ಪುಸ್ತಕದ ಜೊತೆ ಇರ್ತೇನೆ. ಈಗ ಮೂಕಜ್ಜಿಯ ಕನಸು ಅಂತ, ನಮ್ಮದು ಎಷ್ಟೋ ವರ್ಷದ ಆಸೆ ಅದು. ಮೂಕಜ್ಜಿಯ ಕನಸು ಪುಸ್ತಕ ಓದಬೇಕು. ಜ್ಞಾನಪೀಠ ಪ್ರಶಸ್ತಿ, ಶಿವರಾಮ್ ಕಾರಂತರವರ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪುಸ್ತಕ ಅದು. ಅದನ್ನ ಓದಬೇಕು ಅಂತೇಳಿ ಎಷ್ಟೋ ಟೈಮಿಂದ ಲೈಬ್ರರಿಗೆ ಹೋದರೂ ಆ ಬುಕ್ ಬಗ್ಗೆ ಯೋಚನೆ ಮಾಡದೆ ಲಾಸ್ಟ್ ಟೈಮ್ ಆ ಬುಕ್ ತಂದು ಓದಿ ಕೊಟ್ಟಾಯಿತು. ಅಜ್ಜಿ ಅದರಲ್ಲಿ ಅವರ ಒಂದು ಮಧ್ಯದಲ್ಲಿ ಇರೋ ಎಲ್ಲ ಕತೆ, ಅದೊಂದು ಕೌಟುಂಬಿಕ ಸಹ ಹೇಳ್ಬೋದು. ಆದರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತಲ್ಲ, ಒಂದು ಸಲ ಓದ್ಬೋದಷ್ಟೇ. ಈ ಥರ ಬುಕ್ ಓದೋರಿಗೆಲ್ಲ ಮೂಕಜ್ಜಿಯ ಕನಸು ಖಂಡಿತ ಇಷ್ಟ ಆಗಲ್ಲ ಬುಕ್.
ಇಂಥ ಹಾರರ್ ಕತೆಗಳನ್ನು ಓದೋದು ಅಥವಾ ಥ್ರಿಲ್ಲರ್ ಕತೆಗಳನ್ನು ಓದುವವರಿಗೆಲ್ಲ ಮೂಕಜ್ಜಿಯ ಕನಸು ಇಷ್ಟ ಆಗಲ್ಲ. ಆದರೆ ನಾನು ಎಲ್ಲ ರೀತಿಯ ಬುಕ್ಗಳನ್ನು ಓದ್ತೇನೆ. ಕೌಟುಂಬಿಕ ಕತೆಗಳು, ಈ ಥರ ಥ್ರಿಲ್ಲರ್ ಹಾರರ್ ಕತೆಗಳನ್ನು ಓದ್ತೇನೆ. ಹಾಗಾಗಿ ನನಗೆ ಮೂಕಜ್ಜಿಯ ಕನಸು ಸ್ಟಾರ್ಟಿಂಗ್ ಸ್ವಲ್ಪ ಬೋರ್ ಅಂತ ಅನಿಸಿದ್ರು ಓದಲೇಬೇಕು ಅನ್ನೋ ಹಠ ಇತ್ತು ಮೂಕಜ್ಜಿಯ ಕನಸು. ಹಾಗಾಗಿ ಆ ಪುಸ್ತಕನ ಓದಿ ಮುಗಿಸಿ ಈ ಪುಸ್ತಕಗಳನ್ನು ತಂದಿದ್ದೇನೆ. ಖಂಡಿತ ನೀವು ಸಹ ಪುಸ್ತಕಗಳನ್ನು ಓದುವ ಹವ್ಯಾಸಗಳನ್ನು ಇಟ್ಟುಕೊಳ್ಳಿ. ನಾವು ಹೇಗಿರ್ಬೋದು, ಹೇಗಿರಬೇಕು ಅನ್ನೋದು ಕೂಡ ಖಂಡಿತ ಪುಸ್ತಕ ಓದೋದ್ರಿಂದ ನಮಗೆ ಗೊತ್ತಾಗ್ತದೆ. ಅಥವಾ ನಾವು ಮಾತಾಡುವಾಗ ಯಾರ ಜೊತೆ ಮಾತಾಡಬೇಕಿದ್ರೆ ಪುಸ್ತಕ ಓದಿದ್ದು ಕರೆಕ್ಟಾಗಿ ನಮ್ಮ ತಲೆಗೆ ಒಳಗೆ ಹೋಗಿದರೆ ನಾವು ಹೇಗಿರ್ಬೋದು ಅನ್ನೋದನ್ನ ಸಹ ಅರ್ಥ ಮಾಡಿಕೊಳ್ಬೋದು. ಹಾಗಾಗಿ ಎಲ್ಲರೂ ಪುಸ್ತಕಗಳನ್ನು ಫ್ರೀ ಟೈಮ್ ಇದ್ದಾಗ, ಅದಕ್ಕೋಸ್ಕರ ಸ್ವಲ್ಪ ಫ್ರೀ ಮಾಡಿಕೊಂಡೆಲ್ಲ ಓದಿ. ನಾನಂತೂ ಫ್ರೀ ಟೈಮ್ ಮಾಡಿಕೊಂಡು ಫ್ರೀ ಇದ್ದಾಗೆಲ್ಲ ಪುಸ್ತಕಗಳನ್ನು ಓದ್ತೇನೆ. ಜಾಸ್ತಿ ಪುಸ್ತಕಗಳು ನಂದು ಓದಿ ಆಗೋದು ಶಾಪಿಗೆ ಹೋಗುವಾಗೆಲ್ಲ ಪುಸ್ತಕ ತಗೊಂಡು ಹೋಗ್ತೇನೆ. ಫ್ರೀ ಇದ್ದಾಗಲ್ಲೆಲ್ಲ ಪುಸ್ತಕದ ಜೊತೆಗೆ ನಾನಿಸ್ತೇನೆ. ಪುಸ್ತಕ ಓದಿದರೆ ಮಸ್ತಕಕ್ಕೆ ಒಳ್ಳೆಯದಂತೆ. ಹಾಗಾಗಿ ಎಲ್ಲರೂ ಪುಸ್ತಕವನ್ನು ಪ್ರೀತಿಸಿ, ಪುಸ್ತಕಗಳನ್ನು ಓದಿ. ನನ್ನ ಈ ವ್ಲಾಗ್ ಇವತ್ತು ಬೇರೆ ವಿಶೇಷ ಅಂತ ಇಲ್ಲ, ಪುಸ್ತಕಗಳ ಬಗ್ಗೆ ಮಾತ್ರ. ನೆಕ್ಸ್ಟ್ ಬೇರೆ ವಿಶೇಷಗಳೊಂದಿಗೆ ಇದ್ದರೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ನಿಮ್ಮ ಪ್ರೀತಿಯ ಜ್ಯೋತಿ. ನಮಸ್ತೆ.